ಭಾರತದ ಪಾಸ್ಪೋರ್ಟ್ ವ್ಯವಸ್ಥೆಯಲ್ಲಿ ಬಂದಿವೆ 5 ಪ್ರಮುಖ ಬದಲಾವಣೆಗಳು. 2023 ಅಕ್ಟೋಬರ್ ನಂತರ ಜನಿಸಿದವರಿಗೆ ಜನನ ಪ್ರಮಾಣ ಪತ್ರ ಕಡ್ಡಾಯ. ಇನ್ನು ಏನೇನೆಲ್ಲ ಬದಲಾವಣೆಗಳು ಜಾರಿಗೆ ಬರಲಿವೆ ತಿಳಿಯೋಣ ಬನ್ನಿ. ಹೊಸದಾಗಿ ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸಲು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ನೀವು ಆ ಕೆಲಸ ಶುರು ಮಾಡೋ ಮುನ್ನ ತಿಳಿದುಕೊಳ್ಳಬೇಕಾದ ಕೆಲವು ದೊಡ್ಡ ಬದಲಾವಣೆಗಳಿವೆ. ಭಾರತ ಸರ್ಕಾರವು ಹೊಸ ಪಾಸ್ಪೋರ್ಟ್ ನಿಯಮಗಳನ್ನ ಪರಿಚಯಿಸಿದೆ. ಇವು ಪ್ರತಿಯೊಬ್ಬ ನಾಗರಿಕನು ತಿಳಿದುಕೊಳ್ಳಬೇಕಾದ ಪಾಸ್ಪೋರ್ಟ್ ಅರ್ಜಿ ನಿಯಮಗಳು. ನೀವು ಹೊಸ ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸೋದಿರಲಿ ಅಥವಾ ಅಸ್ತಿತ್ವದಲ್ಲಿ ಇರೋದನ್ನ ನವೀಕರಿಸುವುದಿರಲಿ, ಈ ಬದಲಾವಣೆಗಳು ನಿಮ್ಮ ಮೇಲೆ ಪರಿಣಾಮ ಬೀರಬಹುದು. ಹಾಗಾದ್ರೆ ಅವುಗಳು ಏನೇನು ಅಂತ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಜನನ ಪ್ರಮಾಣ ಪತ್ರ ಕಡ್ಡಾಯ. 2023 ಅಕ್ಟೋಬರ್ 1 ಅಥವಾ ನಂತರ ಜನಿಸಿದವರಿಗೆ ಜನನ ಪ್ರಮಾಣ ಪತ್ರವೇ ಇನ್ಮುಂದೆ ಜನ್ಮ ದಿನಾಂಕದ ಏಕೈಕ ಸ್ವೀಕಾರಾರ್ಹ ಪುರಾವೆಯಾಗಿರುತ್ತದೆ. ಇದನ್ನು ಪುರಸಭೆ ನಿಗಮ, ಜನನ ಮತ್ತು ಮರಣ ನೋಂದಣಿದಾರರು ಅಥವಾ 1969 ಜನನ ಮತ್ತು ಮರಣ ನೋಂದಣಿ ಕಾಯ್ದೆಯ ಅಡಿಯಲ್ಲಿ ಗೊತ್ತುಪಡಿಸಿದ ಯಾವುದೇ ಪ್ರಾಧಿಕಾರ ನೀಡಬೇಕು. ಆದಾಗ್ಯೂ ಈ ದಿನಾಂಕಕ್ಕಿಂತ ಮೊದಲು ಜನಿಸಿದವರಿಗೆ ಶಾಲೆ ಬಿಡುವ ಪ್ರಮಾಣ ಪತ್ರ ಅಂದ್ರೆ ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟ್, ಪ್ಯಾನ್ ಕಾರ್ಡ್, ಚಾಲನಾ ಪರವಾನಗಿ ಅಥವಾ ಆಧಾರ್ ಕಾರ್ಡ್ನಂತಹ ಪರ್ಯಾಯ ದಾಖಲೆಗಳನ್ನು ಬಳಸಬಹುದು. ವಸತಿ ವಿಳಾಸ. ವಸತಿ ವಿಳಾಸವನ್ನು ಇನ್ನು ಮುಂದೆ ಪಾಸ್ಪೋರ್ಟ್ನ ಕೊನೆಯ ಪುಟದಲ್ಲಿ ಮುದ್ರಿಸಲಾಗುವುದಿಲ್ಲ. ಬದಲಾಗಿ ಇನ್ಮುಂದೆ ಬಾರ್ ಕೋಡ್ ಅನ್ನು ಬಳಸಲಾಗುತ್ತದೆ. ವಲಸೆ ಅಧಿಕಾರಿಗಳು ನಿಮ್ಮ ಮಾಹಿತಿಯನ್ನ ಹಿಂಪಡೆಯಲು ಇದನ್ನ ಸ್ಕ್ಯಾನ್ ಮಾಡಬಹುದು. ಪರಿಶೀಲನಾ ಪ್ರಕ್ರಿಯೆಯಲ್ಲಿ ಗೌಪ್ಯತೆ ಮತ್ತು ದಕ್ಷತೆಯನ್ನ ಹೆಚ್ಚಿಸುವ ಗುರಿಯನ್ನ ಇದು ಹೊಂದಿದೆ. ಕಲರ್ ಕೋಡಿಂಗ್ ಸಿಸ್ಟಮ್. ಪಾಸ್ಪೋರ್ಟ್ ಗುರುತಿಸುವಿಕೆಯನ್ನು ಸುಗಮಗೊಳಿಸಲು ಸರ್ಕಾರವು ಕಲರ್ ಕೋಡಿಂಗ್ ವ್ಯವಸ್ಥೆಯನ್ನು ಪರಿಚಯಿಸುತ್ತಿದೆ. ಸಾಮಾನ್ಯ ನಾಗರಿಕರು ನೀಲಿ ಪಾಸ್ಪೋರ್ಟ್ಗಳನ್ನು ಪಡೆಯುವುದು ಮುಂದುವರಿಯಲಿದೆ. ಆದರೆ ಸರ್ಕಾರಿ ಅಧಿಕಾರಿಗಳು ಬಿಳಿ ಪಾಸ್ಪೋರ್ಟ್ಗಳನ್ನು ಪಡೆಯುತ್ತಾರೆ ಮತ್ತು ರಾಜತಾಂತ್ರಿಕರಿಗೆ ಕೆಂಪು ಬಣ್ಣದ ಪಾಸ್ಪೋರ್ಟ್ಗಳನ್ನು ನೀಡಲಾಗುತ್ತದೆ. ಈ ಬದಲಾವಣೆಯು ಪ್ರಯಾಣ ಮತ್ತು ಅಧಿಕೃತ ಕಾರ್ಯವಿಧಾನಗಳ ಸಮಯದಲ್ಲಿ ಗುರುತಿಸುವಿಕೆಯನ್ನು ಸುಲಭಗೊಳಿಸುತ್ತದೆ. ಪೋಷಕರ ಹೆಸರು ನಮೂದಾಗದು. ಹಿಂದೆ ಪಾಸ್ಪೋರ್ಟ್ಗಳು ಕೊನೆಯ ಪುಟದಲ್ಲಿ ಪಾಸ್ಪೋರ್ಟ್ ಹೊಂದಿರುವವರ ಪೋಷಕರ ಹೆಸರನ್ನು ಒಳಗೊಂಡಿದ್ದವು. ಇದು ಇನ್ನು ಮುಂದೆ ಅಗತ್ಯವಿಲ್ಲ. ವೈಯಕ್ತಿಕ ವಿವರಗಳ ಅನಗತ್ಯ ಬಹಿರಂಗಪಡಿಸುವಿಕೆಯನ್ನು ಕಡಿಮೆ ಮಾಡುವುದು ಇದರ ಉದ್ದೇಶ. ಈ ಬದಲಾವಣೆಯು ಒಂಟಿ ಪೋಷಕರು ಮತ್ತು ವಿಭಜಿತ ಮನೆಗಳ ವ್ಯಕ್ತಿಗಳಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಲಿದೆ. ಪಾಸ್ಪೋರ್ಟ್ ಸೇವಾ ಕೇಂದ್ರಗಳ ವಿಸ್ತರಣೆ. ಪಾಸ್ಪೋರ್ಟ್ ಅರ್ಜಿ ಮತ್ತು ಪರಿಶೀಲನಾ ಪ್ರಕ್ರಿಯೆಯನ್ನು ವೇಗಗೊಳಿಸಲು ಮತ್ತು ಹೆಚ್ಚು ಲಭ್ಯವಾಗುವಂತೆ ಮಾಡಲು ಸರ್ಕಾರವು ಮುಂದಿನ 5 ವರ್ಷಗಳಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳ ಸಂಖ್ಯೆಯನ್ನು 442ರಿಂದ 600ಕ್ಕೆ ವಿಸ್ತರಿಸುತ್ತಿದೆ. ಇದು ಕಾಯುವ ಸಮಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಲಿದೆ ಮತ್ತು ಸೇವಾ ವಿತರಣೆಯನ್ನು ಸುಧಾರಿಸಲಿದೆ. ಈ ಎಲ್ಲ ಬದಲಾವಣೆಗಳೊಂದಿಗೆ ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸುವುದು ಹೆಚ್ಚು ಸುರಕ್ಷಿತ, ಪರಿಣಾಮಕಾರಿ ಮತ್ತು ತಡೆರಹಿತವಾಗಲಿದೆ. ಈ ಹೊಸ ಪಾಸ್ಪೋರ್ಟ್ ನಿಯಮಗಳೊಂದಿಗೆ ಅಪ್ಡೇಟೆಡ್ ಆಗಿರೋ ಮೂಲಕ ಅರ್ಜಿ ಪ್ರಕ್ರಿಯೆಯನ್ನು ಸುಗಮಗೊಳಿಸಿಕೊಳ್ಳಬಹುದು.